ಇವಾಗ ಡೀಪ್ ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಇದೆಲ್ಲ ಹಾಕೋಬೇಕು. ಮುಂಚೆನೆ ಸ್ಲೋ ಮಾಡಿ ಇಟ್ಟಿದ್ದೀನಿ ಇದನ್ನ. ಇವಾಗ ಇದೆರಡನ್ನೂ ಹಾಕ್ತೀನಿ. ಆರ್ತದೆ ಇವಾಗ. ಇದಕ್ಕೇನಾರು ಸೌಟ್ ಎತ್ಕೋಬೇಕು. ಹಾಕಿದಾಯ್ತು, ಅದೆಲ್ಲ ತಂದಿದ್ದೀನಿ, ಮಸಾಲೆ ಎಲ್ಲ ಹಾಕಿದ್ದೀನಿ. ಇವಾಗ ಸ್ವಲ್ಪ ನೀರು ಕಡಿಮೆ ಆಗಬೇಕಿತ್ತು ಅನಿಸ್ತದೆ, ನೀರು ಜಾಸ್ತಿ ಆಗೋಯಿತು. ಬಟ್ ಏನು ಮಾಡೋಂಗಿಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಹೋಲ್ ಡೇ ಮಮ್ಮಿ ಮತ್ತು ಅಕ್ಕ ಅವರೆಲ್ಲ ಬೆಂಗಳೂರು ಹೋದರು. ಅಕ್ಕನ ಮನೆಗೆ ಮಮ್ಮಿ ಹೋದರು. ಸೊ ನಾನು ಡ್ಯಾಡಿ ಇಬ್ಬರೇ. ಅಡುಗೆ ಏನೂ ಇಲ್ಲ, ಬೆಳಿಗ್ಗೆ ತಿಂಡಿ ಮಾಡಿದ್ದೇನೆ. ಸೊ ಇವಾಗ ಊಟ ಗೀಟ ಏನೂ ಮಾಡಿಲ್ಲ ಇನ್ನು ಬೆಳಿಗ್ಗೆಯಿಂದ. ಬೆಳಿಗ್ಗೆ ಇರೋ ಪಲಾವ್ ಐತೆ, ಬೇಕಿದ್ರೆ ತಿನ್ನಂಗಿರೋ ತಿನ್ಬೋದು. ಅದು ಬಿಟ್ಟು ಎಕ್ಸ್ಟ್ರಾ ಏನು ಬೇರೆ ಏನೂ ಇಲ್ಲ ಇವತ್ತು. ನಮ್ಮ ಅಕ್ಕ ಯಾವುದೋ ಗಿಫ್ಟ್ ಬರ್ತದೆ ಅಂದರು ಇವತ್ತು, ಸೊ ಅದು ಇಲ್ಲ. ನಾನು ಇವಾಗ ಊಟ ಮಾಡಬೇಕಿತ್ತು. ಡ್ಯಾಡಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಬಂದರು. ನಾನು ಹೋಟ್ಲಿಗೆ ಹೋಗೋ ಅಷ್ಟರಲ್ಲಿ ಊಟನೇ ಖಾಲಿ ಆಗಿಬಿಟ್ಟೈತೆ. ಸೊ ಅದಕ್ಕೆ ಇವಾಗ ಬೆಳಿಗ್ಗೆ ಪಲಾವ್ ತಿನ್ನಬೇಕು. ಅದಕ್ಕೆ ಏನಾದ್ರು ನೋಡೋಣ, ಬೇರೆ ಏನಾದ್ರು ಸೈಡ್ ಸಿಗುತ್ತೆ ಅಂತ ಬಂದೆ. ಬಟ್ ಏನೂ ಇಲ್ಲ. ತಂದಿದ್ರೆ ತಾನೇ ನಾನೇ ಹೋಗ್ಬಿಟ್ಟು ತರಬೇಕು. ತಂದೇ ಇಲ್ಲ ಏನೂ. ಫ್ರಿಡ್ಜಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನೂ ಇರೋಲ್ಲ. ಇವತ್ತು ಸ್ಯಾಟರ್ಡೇ, ಸೊ ಮೊಟ್ಟೆ ಕೂಡ ತಿನ್ನೋಂಗಿಲ್ಲ. ಇಲ್ಲ ಅಂದಿದ್ರೆ ಅದಾದರೂ ತಿನ್ನಿವೆ. ಇವತ್ತು ಹೋಲ್ ಡೇ ನೈಟ್ ಬೇರೆ ಏನು ಅಡುಗೆ ಮಾಡೋಣ ಅದೇ ಗೊತ್ತಿಲ್ಲ. ನಮ್ಮಮ್ಮ ಬೇರೆ ಹೇಳ್ಬಿಟ್ಟು ಹೋಗೈತೆ ಅನ್ನ ಮಾಡೋಂಗಿದ್ರೆ ಮಾಡ್ಕೊ ಅಂತ. ಬಟ್ ಅನ್ನ ಮಾಡೋಕ್ಕೆ ಹೋದರೆ ಮೇಜರ್ ಪ್ರಾಬ್ಲಮ್, ಸುಟ್ಟಾಕ್ಬಿಡ್ತೀನಿ ಅನ್ನನ ಫುಲ್. ಅದಕ್ಕೆ ಮಾಡೋಕ್ಕೋಗಲ್ಲ ಅನ್ನನ, ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗಲ್ಲ. ಲಾಸ್ಟ್ ಟೈಮ್ ಒಂದು ಸತಿ ಕುಕ್ಕರ್ ಇಟ್ಬಿಟ್ಟು ಕುಕ್ಕರಲ್ಲೆಲ್ಲ ಫುಲ್ ಕುಕ್ಕರ್ ಕೆಳಗಡೆ ಎಲ್ಲ ಬ್ಲ್ಯಾಕ್ ಆಗಿ ಹೋಗಿ ಯಾರ್ಯಾರೋ ಬಂದುಬಿಟ್ಟಿದ್ರು. ಸೊ ಅದು ಮಾಡೋಕ್ಕೋಗಲ್ಲ. ಚಪಾತಿ ಏನಾದರೂ ಹಾಕಂಗಿದ್ರೆ ಹಾಕ್ತೀನಿ, ಇಲ್ಲ ಅಂದರೆ ಬಟ್ ಅದು ಹಾಕಲ್ಲ. ಟಿ ವಿ ಹಾಕ್ಬಿಟ್ಟು ನೋಡ್ತಾ ಇರ್ತೀನಿ ಒಂದು 10-15 ನಿಮಿಷ. ಏನಾದ್ರು ತಲೆಗೆ ಓಡುತ್ತೆ ಅಷ್ಟರಲ್ಲಿ ಏನು ಮಾಡ್ಕೊಂಡು ತಿನ್ಬೋದು ಅಂತ. ಫ್ರಿಡ್ಜಲ್ಲಿ ಏನಾದರೂ ಸಿಗುತ್ತೆ ಅಂತದ್ದು ಮಾಡ್ಕೊಂಡು ತಿನ್ನೋ ಅಂಥದ್ದು ಅವಾಗ ಮಾಡ್ತೀವಿ. ಇವಾಗ ಊಟಕ್ಕೆ ನಾನೇ ಪನ್ನೀರ್ ಚಿಲ್ಲಿ ಮಾಡೋಣ ಅಂತ ಎತ್ಕೊಂಡೆ. ಪನ್ನೀರ್ ಎತ್ಕೊಂಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬಟ್ ಅದು ಹೆಂಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ರೆಡಿ ಮಾಡೋದು ಮಾತ್ರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಫಸ್ಟ್ ಕಟಿಂಗ್ ಮಾಡ್ಕೊತೀನಿ. ಸ್ವಲ್ಪ ಕಟಿಂಗ್ ಮಾಡ್ಕೊಂಡು ಎಲ್ಲ ಇದಕ್ಕೆ ಹಾಕೊಂಬಿಡೋಣ. ಇವಾಗೆಲ್ಲ ನೈಟು ಫುಡ್ ನಾನೇ ಮಾಡಬೇಕು. ಅದಕ್ಕೋಸ್ಕರನೇ ಇವಾಗ ಇದು ನಾನು ಮಾಡ್ಕೊಂಡು ಸ್ವಲ್ಪ ಹಂಗೆ ಎತ್ತಿಟ್ಟಿರ್ತೀನಿ. ನೈಟ್ಗೂ ಬೇಕಾಗುತ್ತೆ. ಒಂದು ಹ್ಯಾಂಡಲ್ಲಿ ಮಾಡೋಕ್ಕಾಗಲ್ಲ. ರೈಸ್ ಎಲ್ಲ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಇವಾಗ ಹಾಕೋಣ ಅಂತ ಇದ್ದೀನಿ. ನೈಟ್ ಇವಾಗ ಹೆಂಗೋ ಮಾಡಿಬಿಡ್ಬೋದು. ಇವಾಗ ನನಗೊಬ್ಬಂಗೆಲ್ಲ ಹೆಂಗಿದ್ರು ನಡೀತದೆ. ನೈಟ್ ನಮ್ಮಪ್ಪ ತಿನ್ನಲ್ಲ, ಬೈದ್ಬಿಡ್ತಾರೆ. ಇದನ್ನು ನೀರಲ್ಲಿ ಹಾಕ್ತೀನಿ. ನೀರೇ ಇಲ್ಲ ಇದರಲ್ಲಿ, ಇನ್ನು ನೀರಲ್ಲಿ ನೋಡೋಣ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ. ಎಲ್ಲ ದೊಡ್ಡ ದೊಡ್ಡ ಪೀಸ್ ಆಗೋಯ್ತು ಅನ್ಸುತ್ತೆ. ಏನು ಹೇಳ್ತಾ ಇರೋದು, ಹೆಸರು ಗೊತ್ತಾಯಿಲ್ಲ ಅದ್ರದ್ದು ಹೇಳಕ್ಕೆ ಇವಾಗ ಸಡನ್ನಾಗಿ. ಇಲ್ಲ ಅಂದ್ರೆ ಹೇಳಿವೆ, ನೇಮ್ ಗೊತ್ತಾಯಿಲ್ಲ ಅದ್ರದ್ದು ಏನು ಹೇಳ್ಬೇಕು ಅಂತ. ಇವಾಗ ಇದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಚೂರು ನೀರಲ್ಲಿ ಆಮೇಲೆ ತೆಗೆದ್ಬಿಟ್ಟು ಪನ್ನೀರ್ ಚಿಲ್ಲಿ ಫಸ್ಟ್ ನಾನು ಮಾಮೂಲಿ ನೋಡ್ದಂಗೆ ಮಾಡೋದಷ್ಟೇ. ನಾನು ಡಿಫ್ರೆಂಟಾಗೆಲ್ಲ ಮಾಡೋಕ್ಕೆ ಹೋಗಲ್ಲ. ಹೆಂಗೆ ಬರುತ್ತೆ ಹಂಗೆ ಮಾಡೋದಷ್ಟೇ. ಫುಡ್ ಚಾಲೆಂಜ್ ಇವತ್ತು ಫುಲ್ ನಂದೇನೆ. ನಾನೇ ಒಬ್ಬನೇ, ಮನೇಲಿ ಯಾರೂ ಇಲ್ಲ. ಜಾಸ್ತಿ ಏನಾದರೂ ಬೇಯಿಸಿದ್ರು ಕೂಡ ಇದು ಇದಾಗ ಹೋಗ್ಬಿಡುತ್ತೆ. ಫುಲ್ ಎಲ್ಲ ಒಂಥರ ಸಾಫ್ಟ್ ಆಗೋಗ್ಬಿಡುತ್ತೆ. ಅವಾಗ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಒಂದು 5-10 ಮಿನಿಟ್ಸ್ ಆದರೆ ಸಾಕು. ಇದು ಹಂಗಂಗೆ ತೊಳೆದು ಎತ್ತಿಟ್ಬಿಡ್ಬೇಕು. ಇಲ್ಲ ಇದು ಇನ್ನೂ ಬೇಕು. ಇನ್ನೂ ಮೆಣಸಿನ್ಕಾಯಿ ಕಟ್ ಮಾಡೋಕ್ಕೆ ಬೇಕಲ್ಲ. ಸಾಲ್ಟ್ ಎಲ್ಲಿದೆ? ಇಲ್ಲೇ ಬಟ್ಟೆ ಐತೆ, ಇಲ್ಲೇ ಒರೆಸ್ಕೊಂಬಿಡೋಣ. ಮತ್ತೆ ಎಲ್ಲ ಗಲೀಜಾದರೆ ನಮ್ಮಮ್ಮ ಕಂಡುಹಿಡಿತಾರೆ. ಈಗ ಕಂಡುಹಿಡಿಲ್ಲ ಅಂದ್ರೆ ವ್ಲಾಗಲ್ಲಿ ನೋಡ್ತಾರಲ್ಲ. ಇದಾಗ್ತಾ ಇರಲಿ. ಅಲ್ಲಿವರೆಗೂ ಬೇರೆ ಏನೇನು ಐಟಮ್ಸ್ ಬೇಕು ಅದು ಎತ್ಕೊಂಬರ್ತೀನಿ. ರೈಸ್ ತಣ್ಣೀರಾಯ್ತು. ಇವಾಗ ಮಾಮೂಲಿ ಏನೇನಿಲ್ಲ, ಯಾವುದೋ ಒಂದು ಸೋಯಾ ಸಾಸು, ಒಂದು ವಿನೇಗರ್ ಬೇಡ ಅನ್ಸುತ್ತೆ, ನೋಡೋಣ ಇರಲಿ. ಒಂದು ಚಿಲ್ಲಿ ಸಾಸ್, 3 ಅದ್ರ ಜೊತೆ ಒಂದು ಈರುಳ್ಳಿ, ಮಾಮೂಲಿ ಒಂದು 2 ಮೆಣಸಿನ್ಕಾಯಿ, ಇನ್ನು ಮಿಕ್ಕಿದ ಉಪ್ಪು ಎಲ್ಲ ಇಲ್ಲೇ ಐತೆ. ಇದಕ್ಕೆ ಅಷ್ಟರಲ್ಲಿ ಪಟ ಅಂತ ಈರುಳ್ಳಿ ಕಟ್ ಮಾಡಿಬಿಡ್ತೇನೆ. ಈರುಳ್ಳಿ ಕಟ್ ಮಾಡಿಬಿಟ್ಟು ಇದಷ್ಟರಲ್ಲಿ ಆಗುತ್ತೆ. ಸೌಟ್ ಇಲ್ಲ ಅಂದರೆ ಇದೇ ಯೂಸ್ ಮಾಡಬೇಕಿದೆ. ಸೌಟ್ ಇಲ್ಲ ಅಂದರೆ ಬೇಕಿದ್ರೆ ಇದೇ ಯೂಸ್ ಮಾಡ್ಬೋದು. ಒಟ್ಟಿಗೆ ಎಸೆದ್ಬಿಡ್ತೀನಿ ಈಗ ಒಂದೊಂದಕ್ಕೂ. ಏನೋ ಕೈಗೆಲ್ಲ ಆಡ್ತೈತೆ. ಎಲ್ಲ ಆಯಿತು. ಇವಾಗ ಸ್ವಲ್ಪ ನೀರೆಲ್ಲ ಹೋಗೋಕ್ಕೆ ಅಂತ ಇಟ್ಟಿದ್ದೀನಿ. ಅಲ್ಲೆಲ್ಲ ಎತ್ತಿಟ್ಟಿದ್ದೀನಿ ಅದು ಪನ್ನೀರನ್ನ. ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ, ಹೋಗಬೇಕು. ಬಟ್ ಈಗ ವೆದರ್ ಹೆಂಗಾಯಿತು ಅಂದರೆ ಒಂದು ಸ್ವಲ್ಪ ಸ್ಲೋ ಇರಲಿ, ಬರ್ತೀನಿ ಅಷ್ಟರಲ್ಲಿ. ಎಣ್ಣೆ ಕಾಯಷ್ಟರಲ್ಲಿ ವೆದರ್ ಹೆಂಗಾಯಿತು ನೋಡಿ. ಈಗ ಮಳೆ ಬರ್ತಾಯಿತ್ತು ಆಲ್ರೆಡಿ. ಮಳೆ ಬರ್ತೈತೆ. ಇವಾಗ
ಏನಿಲ್ಲ, ಒಂದು 10 ನಿಮಿಷ ಆರಾಮ್ಸೆ ಹೋಗ್ಬೋದು. ಏನೂ ಎಲ್ಲ ಚೆಲ್ಬಿಟ್ಟೈತಿ ಇಲ್ಲಿ. ಹಾಂ, ಇದು ನೀರು ಸ್ವಲ್ಪ ಹೋಯ್ತು. ಇದು ಇವಾಗ ಆಯಿಲ್ ಹಾಕ್ತೀನಿ ಇದಕ್ಕೆ. ಇವಾಗ ಡೀಪ್ ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಇದೆಲ್ಲ ಹಾಕೋಬೇಕು. ಮುಂಚೆನೇ ಸ್ಲೋ ಮಾಡಿ ಇಟ್ಟಿದ್ದೀನಿ ಇದನ್ನ. ಇವಾಗ ಇದೆರಡನ್ನೂ ಹಾಕ್ತೀನಿ. ಆರ್ತದೆ ಇವಾಗ. ಇದಕ್ಕೇನಾರು ಸೌಟ್ ಎತ್ಕೋಬೇಕಲ್ಲ. ಇದೇ ಉದ್ದ ಐತೆ, ಇದೇ ಇರಲಿ, ನಡೆಯುತ್ತಿದೆ. ರೈಸ್ ಮಾಡೋಕ್ಕೆ ಆಯಿತು. ಇನ್ನು ಇವಾಗ ಸ್ವಲ್ಪ ಫ್ರೈ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಫ್ರೈ ಆಗ್ತಾಯಿತ್ತು. ಈಗ ಯಾವುದೋ ಒಂದು ಸಿಪ್ಪೆ ಬಂದ್ಬಿಟ್ಟೈತಲ್ಲ. ಇದು ಸ್ವಲ್ಪ ಎಲ್ಲ ಆದಮೇಲೆ ಫೈನಲ್ ಸ್ಟೇಜ್ ಹತ್ರ ನಿಯರ್ ಬಂದಾಗ ಸಿಗ್ತೀನಿ. ಹಾಕಿದಾಯ್ತು, ಅದೆಲ್ಲ ತಂದಿದ್ದೀನಿ, ಮಸಾಲೆ ಎಲ್ಲ ಹಾಕಿದ್ದೀನಿ. ಇವಾಗ ಸ್ವಲ್ಪ ಇಲ್ಲಪ್ಪ, ಹೋಟ್ಲು ಸ್ಟೈಲಲ್ಲಿ ಬಂದಂಗೆ ಬಂದೈತೆ. ಮತ್ತು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಡೋಣ. ನೀರು ಕಡಿಮೆ ಆಗಬೇಕಿತ್ತು ಅನಿಸ್ತದೆ, ನೀರು ಜಾಸ್ತಿ ಆಗೋಯಿತು. ಬಟ್ ಏನು ಮಾಡೋಂಗಿಲ್ಲ. ಇವಾಗ ಅದು ಡ್ರೈ ಆಗೋವರೆಗೂ ಸ್ವಲ್ಪ ಕ್ಲೋಸ್ ಮಾಡೋಣ. ರೈಸ್ ಇವಾಗ ಆಗ್ತಾಯಿದೆ, ಆಲ್ಮೋಸ್ಟ್ ಅಲ್ಲಿ ಆಗಕ್ಕೆ ಬಂದಿದೆ. ಬಟ್ ಇನ್ನೂ ಸ್ವಲ್ಪ ಆಗಬೇಕು, ಟೈಮ್ ತೊಗೊಳುತ್ತೆ. ಈ ಸ್ಟ್ಯಾಂಡೆಲ್ಲ ಎತ್ತಿಟ್ಬಿಡ್ತೀನಿ. ಅದು ವೀಡಿಯೋ ಮಾಡೋಕ್ಕೆ ಅಂತ ಸ್ಟ್ಯಾಂಡೆಲ್ಲ ಎತ್ಕೊಂಡಿದ್ದೆ, ಫುಡ್ ಚಾಲೆಂಜ್ ಮಾಡೋಣ ಅಂತ. ಬಟ್ ಅದು ಸ್ಟಾರ್ಟಿಂಗಲ್ಲೇ ಮಾಡ್ತಾ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಇದಾಯಿತು. ಬಟ್ ಆದರೂ ಏನು ಹೇಳಿ ಫೈನಲ್ ಆಗಿ ಮಾಡ್ತೀನಿ. ಅದು ಹೆಂಗಾರು ಹೋಗಲಿ, ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ಟೆ, ಇಲ್ಲ ಅಂದರೆ ಚೆನ್ನಾಗಿರೋದು. ರೈಸ್ ಫೈನಲಿ ಆಯಿತು. ಇವಾಗ ಸ್ವಲ್ಪ ನಾವು ಅಪ್ಪಂಗೆ ಎತ್ತಿಟ್ಬಿಡ್ತೀನಿ. ಇಲ್ಲ ತೊಗೊಂಡೆ ಹೊಂಟೋಯ್ತೀನಿ. ಹಾಕ್ಬಿಟ್ರೆ ನೀರು ಇದ್ದಿದ್ದೆಲ್ಲ ಹಿಂಗೆ ತೆಗ್ದ್ಬಿಟ್ಟು ಮಾಡಿದ್ದೀನಿ. ಎಷ್ಟು ಮಾತ್ರ ಸಕ್ಕತ್ತಾಗೈತೆ. ನನಗೆ ಇಷ್ಟ ಆಯಿತು ಅಂತಲ್ಲ, ಬಟ್ ಸಕ್ಕತ್ತಾಗೈತೆ. ನನಗೆ ಮಾತ್ರ ಚೆನ್ನಾಗಿ ಸಕ್ಕತ್ತು ಇಷ್ಟ ಆಯ್ತು. ನಮ್ಮ ಅಪ್ಪ ಇಷ್ಟಪಡ್ತದೆ ಪಕ್ಕ. ಚೆನ್ನಾಗೈತೆ. ಊಟ ಎಲ್ಲ ಮುಗಿಸಿದಾಯ್ತು. ಇವಾಗ ಅಂಗಡಿ ಹತ್ರ ಹೋಗ್ಬೇಕಷ್ಟೇ. ಡ್ಯಾಡಿಗೂ ಕೊಟ್ಬಿಟ್ಟು ಬಂದಿದ್ದೆ ಆಗಲೇ. ಹೋಗ್ಬಿಟ್ಟು ನೆಟ್ಕೊಂಡೋಗಿ. ಮಳೆ ಬರ್ತೈತೆ, ಛತ್ರಿ ಏನು ಬೇಡ. ಇಷ್ಟು ಟೈಮ್ ಆಯ್ತಲ್ಲ, ಸಂಜೆ ಕ್ರಿಕೆಟ್ ಆಡೋಕ್ಕೆ ಬಂದ ಬಾಲೆಲ್ಲ ಹೊಡೆದ್ರು. ಸಿಗ್ತಾಯಿಲ್ಲ ಈಗ. ಅದು ಅವರೇ ಹುಡುಕ್ತಾರೆ, ಸಿಗಲ್ಲ ಈಗ ಅದು. ರೈಸ್ ಆಗೋಗ್ದು ನೀರು ಬರ್ತಾಯಿದ್ದೀನಿ. ಲೈಟ್ ಹಾಕಿಲ್ಲ, ಏನಿಲ್ಲ. ಸೊ ಅದಕ್ಕೋಸ್ಕರನೇ ಲೈಟ್ ಹಾಕೋಗೋಣ ಅಂತ ಬಂದೆ. ಇದು ಲಾಕ್ ಮಾಡಿಬಿಟ್ಟು ನ್ಯೂಸ್ ಹಾಕ್ಬಿಟ್ಟು ಹೋಗ್ಬೇಕು. ನಮ್ಮಪ್ಪ ಬಂದ್ಬಿಟ್ಟು ನ್ಯೂಸ್ ಹಾಕ್ಬಿಟ್ಟು ಬಾ ಅಂತ ಅಂದರು, ಅದಕ್ಕೆ ಬಂದೆ. ಮುಂಚೆ ಆಗಿರೋ ಹಾಕೊಂಬಿಡೋರು ಈ ಟಿ ವಿಲಿ ಕರೆಕ್ಟಾಗಿ ಆನ್ ಆಗೋಲ್ಲ. ಅದು ಸೊ ನಾನೇ ಬಂದಿದ್ದೀನಿ. ಆನ್ ಆಗಿಲ್ಲ ಅಂದರೆ ಮತ್ತೆ ಫೋನ್ ಮಾಡಿಬಿಟ್ಟು ನನ್ನ ಕರೀತಾರೆ. ಸೊ ಆನ್ ಮಾಡಿಬಿಟ್ಟು ಹೋಗ್ತೀನಿ. ಇದು ಒಂದು 5 ನಿಮಿಷ ಕಾಯ್ಬೇಕೀಗ. ರೈಸ್ ಹಾಕಿದಾಯಿತು. ಸೊ ಅದಕ್ಕೆ ಇವಾಗ ಹೋಗ್ತಿದ್ದೀನಿ. ಅವ್ರು ಕಳಿಸ್ತೀನಿ. ಇವಾಗ ಹಾಕಿದಾಯ್ತೆಲ್ಲ ಆಯಿತು. ನಾನಿನ್ನೂ ಅಂಗಡಿ ಕ್ಲೋಸ್ ಮಾಡಿಲ್ಲ ಆಗಲ್ಲ ಅಂತ ಹೋಟ್ಲಿಂದ ತಂದುಬಿಟ್ಟಿದ್ದೀನಿ. ನಮ್ಮಪ್ಪ ಬೈತವ್ರಲ್ಲಿ. ಇದೊಳಪ್ಪ ತಿನ್ನು. ತಂದಿದ್ದು ಊಟ ಎಲ್ಲ ಮುಗಿಸಿದಾಯ್ತು. ಇವಾಗ ಏನಿಲ್ಲ, ಬರೀ ಇದನ್ನು ಸ್ಕ್ರ್ಯಾಚ್ ಮಾಡಿಬಿಟ್ಟು ಮಲ್ಕೊಳ್ಳೋದಷ್ಟೇ. ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.